ನಮಸ್ಕಾರ ವಿದ್ಯಾರ್ಥಿಗಳೇ, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ವಿದ್ಯಾರ್ಥಿಗಳೇ, ಇಲ್ಲಿ ನೋಡ್ಬೋದು ಸ್ಕ್ರೀನ್ ಮೇಲೆ ನೀವು ಈವ್ನಿಂಗಲ್ಲಿ ನಾನು ಲೈವಲ್ಲಿ ಬಂದಿದ್ದೆ. ಸೊ ಅವಾಗ ಕೂಡ ಒಂದಷ್ಟು ಕಾಮೆಂಟ್ಗಳನ್ನು ಓದಿ ಮಾಹಿತಿಯನ್ನು ಕೊಟ್ಟಿದ್ದೇನೆ. ಮತ್ತು ಇವಾಗ ಮತ್ತೆ ನಾನು ಲೈವ್ ಮುಗಿದ ಮೇಲೆ ಕೂಡ ಕಾಮೆಂಟ್ಸ್ಗಳನ್ನು ಹಾಕಿದ್ದಾರೆ. ಸೊ ಇಲ್ಲಿ ಪ್ಯಾರಾಮೆಡಿಕಲು, JNM ನರ್ಸಿಂಗು, BS ನರ್ಸಿಂಗು, ಅಲ್ಲೆಲ್ಲ ಸೈನ್ಸ್ ಎಲ್ಲ ಥರದಂಥ ಕಾಮೆಂಟ್ಸ್ಗಳಿದ್ದಾವೆ. ಸೊ ಎಷ್ಟಾಗುತ್ತೆ ಅಷ್ಟು ಇದರಲ್ಲಿ ಎಕ್ಸ್ಪ್ಲೇನ್ ಮಾಡಿ ಅದಕ್ಕೆ ಆ ಮಾಹಿತಿಯನ್ನು ಕೊಡಲಿಕ್ಕೆ ಪ್ರಯತ್ನ ಮಾಡ್ತೇನೆ. ನಮ್ಮ ಚಾನಲ್ ನೀವು ಹೊಸಬರಾಗಿದ್ದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಜೊತೆಗೆ ಒಂದು ಲೈಕನ್ನು ಕೂಡ ಮಾಡೋದನ್ನು ಮರಿಬೇಡಿ. ಸೊ ಇಲ್ಲಿ ನೋಡ್ಬೋದು, ಸರ್ ಐ ಡಿಡ್ ಆಪ್ಷನ್ ಎಂಟ್ರಿ ಫಾರ್ BSc ನರ್ಸಿಂಗ್ ಬಟ್ ಬಟ್ ಐ ಡೋಂಟ್ ವಾಂಟ್ ನೌ. ಇಫ್ ಕಾಲೇಜ್ ಅಲಾಟೆಡ್ ಇನ್ ಫಸ್ಟ್ ರೌಂಡ್, ಹೌ ಐ ಡೂ ಟು ಕ್ಯಾನ್ಸಲ್ ಥ್ರೂ ಆನ್ಲೈನ್? ಸೊ ಇವ್ರು ಕೇಳ್ತಾ ಇದ್ದಾರೆ, ನಾನೀಗ ಆಲ್ರೆಡಿ ಆಪ್ಷನ್ ಎಂಟ್ರಿ ಮಾಡಿದ್ದೀನಿ BS ನರ್ಸಿಂಗಿಗೆ, ಬಟ್ ನನಗೆ BS ನರ್ಸಿಂಗ್ ಬೇಡ. ಆ ಕಾಲೇಜ್ ಏನಾದರೂ ಅಲಾಟ್ಮೆಂಟ್ ಆಗಿದ್ದರೆ ಸೊ ನಾನು ಹೆಂಗೆ ಕ್ಯಾನ್ಸಲ್ ಮಾಡಬೇಕು ಅಂತ ಇವರು ಕೇಳ್ತಾ ಇದ್ದಾರೆ. ಸೊ ಇಲ್ಲಿ ಕ್ಯಾನ್ಸಲ್ ಮಾಡೋದೇನಿಲ್ಲ, ನೀವು ಹೋಗಿ ಆರ್ಡ್ರ್ ಕಾಪಿ ಡೌನ್ಲೋಡ್ ಮಾಡ್ಕೊಳ್ಳಿಲ್ಲಪ್ಪ ಅಂದರೆ ಆಟೋಮೆಟಿಕ್ ಕ್ಯಾನ್ಸಲ್ ಆಗಿಬಿಡುತ್ತೆ. ನೀವು ಆ ಒಂದು ಸೀಟನ್ನು ಕನ್ಫರ್ಮ್ ಮಾಡಲಿಲ್ಲ ಅಂತಂದರೆ, ಅಂದರೆ ನೀವು ಪೇಮೆಂಟ್ ಮಾಡಬೇಕಾಗತ್ತೆ. ನಿಮಗೆ ಆ ಒಂದು ಕಾಲೇಜ್ ಬೇಕು ಅಂತಂದರೆ ನೀವು ಪೇಮೆಂಟ್ ಮಾಡಬೇಕಾಗತ್ತೆ ಕನ್ಫರ್ಮೇಷನ್ ಸಲುವಾಗಿ. ನೀವು ಕನ್ಫರ್ಮೇಷನ್ ಪೇಮೆಂಟ್ ಮಾಡಲಿಲ್ಲ ಅಂತಂದರೆ ಆಟೋಮೆಟಿಕಲಿ ಕ್ಯಾನ್ಸಲ್ ಆಗಿಬಿಡುತ್ತೆ, ನೀವು ನೆಕ್ಸ್ಟ್ ರೌಂಡಿಗೆ ಹೋಗ್ಬೋದು. ಸೊ ವೆನ್ ದೇರ್ ಈಸ್ ಅ ಪ್ಯಾರಾಮೆಡಿಕಲ್ ಏಜಸ್ ಕಟ್ ಆಫ್ ಆಪ್ಷನ್ ಎಂಟ್ರಿ, ಓಕೆ, OT ಆಪ್ಷನ್ ಎಂಟ್ರಿ ಬಗ್ಗೆ ಕೇಳ್ತಾರೆ. ಪ್ಯಾರಾಮೆಡಿಕಲ್ HS ಬಗ್ಗೆ ಕೇಳ್ತಾ ಇದ್ದಾರೆ. ಸೊ HS ಬಗ್ಗೆ ನಾನು ಒಂದು ಸಪ್ರೇಟ್ ಆದಂಥ ವಿಡಿಯೋ ಕೂಡ ಮಾಡಿ ಹಾಕಿದ್ದೀನಿ. ಏನು ವಿಡಿಯೋ ಮಾಡಿ ಹಾಕಿದ್ದೀನಿ ಅಂತಂದ್ರಲ್ಲಿ, ನಿಮಗೆ ಮುಂದಿನ ತಿಂಗಳು ಕೊನೆಯ ವಾರದಲ್ಲಿ HS ಲ್ಯಾಟ್ರಿ ಎಂಟ್ರಿ ಮತ್ತು ರೆಗ್ಯುಲರ್ ವಿದ್ಯಾರ್ಥಿಗಳಿಗೆ ಮಾಹಿತಿ ಬರುತ್ತೆ ಅಂತ ಹೇಳಿದ್ದೀನಿ. ಸೊ ನೀವು ಕಾಯಬೇಕಾಗತ್ತೆ. ಸೊ ಸೇಮ್ ಪ್ರಾಬ್ಲಮ್ ಇಲ್ಲಿ ಆಗಲೇ ಮಾಡಿರುವಂಥದ್ದು. ಸೊ JNM ಆಪ್ಷನ್ ಎಂಟ್ರಿ ಆಪ್ಷನ್ ಕೊಡ್ತಾರಾ ಸರ್ ಅಂತ ಕೇಳಿದ್ರೆ, JNMಗೆ ಆಪ್ಷನ್ ಎಂಟ್ರಿ ಇನ್ನೂ ಲೇಟ್ ಆಗುತ್ತೆ. ಯಾಕಂದರೆ ಇವಾಗ ಡಾಕ್ಯುಮೆಂಟ್ ವೆರಿಫಿಕೇಷನ್ ಇನ್ನೂ ನಡೀತಾನೇ ಇದೆ. ಇನ್ನೂ ಭಾಳಷ್ಟು ವಿದ್ಯಾರ್ಥಿಗಳದ್ದು ಅಪ್ರೂವ್ಡ್ ಅಂತ ಬರಬೇಕಾಗಿದೆ. ಸೊ ನಾನು ಎಕ್ಸೆಪ್ಟೆಡ್ ಮಾಡಿದ ಹಾಗೆ ಮುಂದಿನ ತಿಂಗಳು ಮೊದಲನೇ ವಾರದಲ್ಲಿ ನಿಮಗೆ ಒಂದು ಆದೇಶ ಬರುತ್ತೆ. ಆಪ್ಷನ್ ಎಂಟ್ರಿ ಬರೋದಿಲ್ಲ, ಒಂದು ಆದೇಶಗಳು ಬರ್ತವೆ. ಏನೆಲ್ಲ ಮಾಡಬೇಕು, ಮುಂದೆ ಏನು ರೆಡಿ ಮಾಡ್ಕೋಬೇಕು, ಅಥವಾ ರಿಜೆಕ್ಟ್ ಲಿಸ್ಟ್ ಅಂತ ಬಿಡ್ಬೋದು, ರ್ಯಾಂಕ್ ಲಿಸ್ಟ್ ಅಂತ ಬಿಡ್ಬೋದು. ಈ ರೀತಿಯಾಗಿ ಬರಲಿಕ್ಕೆ ಮುಂದಿನ ತಿಂಗಳು ಮೊದಲನೇ ವಾರದಲ್ಲಿ ಏನಾದರೂ ಒಂದು ಮಾಹಿತಿ ಬರುತ್ತೆ. ನಾನು ಕೂಡ ವಿಡಿಯೋ ಮುಖಾಂತರ ಶೇರ್ ಮಾಡ್ತೀನಿ. ಓಕೆ, ಇಲ್ಲಿ ಕೂಡ ಸೇಮ್ ಪ್ರಾಬ್ಲಮ್ ಇರೋದು. ಸೊ ಸೀಟ್ ಅಲಾಟ್ಮೆಂಟ್ ಆಗಿರೋದನ್ನು ಕ್ಯಾನ್ಸಲ್ ಹೆಂಗೆ ಮಾಡಬೇಕು ಅಂತ ಕೇಳ್ತಾ ಇದ್ದಾರೆ. ಸೊ ಕ್ಯಾನ್ಸಲ್ ಮಾಡಲಿಕ್ಕೆ ಯಾವುದೇ ಆಪ್ಷನ್ ಇಲ್ಲ. ನೀವು ಇಲ್ಲಿ ಕನ್ಫರ್ಮ್ ಮಾಡೋಕ್ಕೆ ಹೋಗ್ಬಾರ್ದು ಅಷ್ಟೇ. ಸೀಟ್ ಸಿಕ್ಕಿದ್ರೆ ಕನ್ಫರ್ಮ್ ಮಾಡಿಬಿಡಿ ಅಷ್ಟೇ. ಡಾಕ್ಯುಮೆಂಟ್ ವೆರಿಫೈಡ್ ಅಂತ ಮೆಸೇಜ್ ಬಂದರೆ ನೀವು ವೇಟ್ ಮಾಡಬೇಕು, ಅವರು ಇನ್ನೂ ಕರೆಯೋ ತನಕ. JNM 85 ಆಗಿದೆ, ಗೌರ್ಮೆಂಟ್ ಸೀಟ್ ಸಿಗುತ್ತೆ ಅಂತ ಕೇಳ್ತಿದ್ದಾರೆ. ಸಿಗುತ್ತೆ. ESI ಕಲಬುರಗಿ ಬಿಸ್ನೆಸ್ ಫೀಸ್ ಎಷ್ಟು? ಸೊ ESIC ಕಲಬುರಗಿಯಲ್ಲಿ ಗೌರ್ಮೆಂಟ್ ಫೀಸ್ ಆದರೆ 10,750 ರೂಪಾಯಿ ಮಾತ್ರ ಇರುತ್ತೆ. ಇನ್ ಕೇಸ್ ಆಫ್ ಏನಾದರೂ ಹಾಸ್ಟೆಲು ಅಥವಾ ಏನಾದರೂ ಎಕ್ಸಸರೀಸ್ ಅಂತ ತೊಗೊಂಡ್ರೆ ಒಂದು 4,500 ರೂಪಾಯಿ ಡೊನೇಷನ್ ತೊಗೊತಾರೆ. ಅಪ್ರೂವ್ಡ್ ಅಂತ ಬಂದಿದೆ. ನೆಕ್ಸ್ಟ್ ಏನು ಮಾಡಬೇಕು? ಕೌನ್ಸ್ಲಿಂಗ್ ಅಟೆಂಡ್ ಮಾಡಬೇಕಾ? ಅದಕ್ಕೆ ನಿಮಗೆ ಮಾಹಿತಿಯನ್ನು ಬೋರ್ಡ್ನವ್ರಿಗೆ ಕಳಿಸ್ಕೊಡ್ತಾರೆ, ಅಲ್ಲಿ ತನಕ ವೇಟ್ ಮಾಡಬೇಕು. ಸೊ ಪ್ಯಾರಾಮೆಡಿಕಲ್ ಅಪ್ಲಿಕೇಶನ್ ಏನಾದರೂ ಎಕ್ಸ್ಟೆಂಡ್ ಆಗುತ್ತಾ ನೋಡಬೇಕು, ನಾಳೆಗೆ ಗೊತ್ತಾಗುತ್ತಾ. ಇವತ್ತಂತೂ ಏನು ಮಾಹಿತಿ ಬಂದಿಲ್ಲ. ಎಕ್ಸ್ಟೆನ್ಷನ್ ಆಗ್ಬೋದು, ಯಾಕಂದರೆ ಭಾಳಷ್ಟು ವಿದ್ಯಾರ್ಥಿಗಳು ಹೋಗಿ ರಿಕ್ವೆಸ್ಟ್ ಮಾಡಿದ್ದಾರೆ, ನಮಗೆ ಎಕ್ಸ್ಟೆನ್ಷನ್ ಕೊಡಿ ಅಂತ. ಆಗ್ಬೋದು. ಓಕೆ, ನಿಮ್ಮ ಟೆಲಿಗ್ರಾಮ್ ಲಿಂಕಲ್ಲಿ ಸರ್ ಪ್ಲೀಸ್ ನೋಡಿ, ನಾನು ಪ್ರತಿಯೊಂದು ವೀಡಿಯೋಗಳಲ್ಲಿ ನಾನು ಟೆಲಿಗ್ರಾಮ್ ಲಿಂಕನ್ನು ಹಾಕಿದ್ದೀನಿ, ಹೋಗಿ ಜಾಯ್ನ್ ಆಗ್ಬೋದು. ಓಕೆ, ಇಲ್ಲೊಂದು ಮಾಹಿತಿ ಇದೆ. ಸೊ ನಮಸ್ತೆ ಸರ್, ನನ್ನ ಡೌಟ್ ಏನಂದರೆ, ನನ್ನ ಮಗಳದು BSc ನರ್ಸಿಂಗಿಂದ ಹಾಕಿದ್ದೇವೆ, ಮೂಕ್ ಬಿಟ್ಟಿದ್ದಾರೆ. ಆದರೆ ನಾವು ಕನ್ನಡ ಕೇರ್ ಟೆಕ್ನಾಲಜಿ ಕಾರ್ಡಿಕ್ಕೆ ಇದು ಕಾರ್ಡಿಕ್ ಕೇರ್ ಟೆಕ್ನಾಲಜಿ ಇರಬೇಕು. ಸೊ ಕನ್ನಡ ಕೇರ್ ಟೆಕ್ನಾಲಜಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ ಸರ್. ಆದರೆ ಇವಾಗ BS ನರ್ಸಿಂಗ್ ಏನು ಬಂದಿದೆ ಅಲ್ವಾ, ಏನು ಮಾಡಬೇಕು ನೋಡಿ. ಇವಾಗದು ಇನ್ನೂ ಫೈನಲ್ ರಿಸಲ್ಟ್ ಆಗಿದೆ. ಫೈನಲ್ ರಿಸಲ್ಟ್ ಬರಲಿ. ಫೈನಲ್ ರಿಸಲ್ಟ್ ಬಂದಮೇಲೆ ನಿಮ್ಗೆ BS ನರ್ಸಿಂಗ್ ಸಿಕ್ಕಿದ್ರೆ ನೀವು ಅದನ್ನು ಕನ್ಫರ್ಮ್ ಮಾಡೋಕ್ಕೆ ಹೋಗ್ಬಿಡ್ರಿ. ಕನ್ಫರ್ಮ್ ಅಂತಂದರೆ ಪೇಮೆಂಟ್ ಮಾಡಬೇಕಿರ್ತೈತಿ. ನಿಮಗೆ ಸೀಟ್ ಬೇಕೇ ಬೇಕು ಅಂತಂದರೆ ಅದಕ್ಕೆ ಪೇಮೆಂಟ್ ಮಾಡಬೇಕಾಗತ್ತೆ. ಆ ಒಂದು ನೀವು ಪೇಮೆಂಟ್ ಮಾಡಲಿಲ್ಲ ಅಂದರೆ ಅದು ಆಟೋಮೆಟಿಕಲಿ ಕ್ಯಾನ್ಸಲ್ ಆಗಿಬಿಡುತ್ತೆ. ನೀವು ನೆಕ್ಸ್ಟ್ ರೌಂಡಿಗೆ ಕೂಡ ಹೋಗ್ಬೋದು. ಅದಕ್ಕೆ ಸ್ವಲ್ಪ ಕಂಡೀಷನ್ಸ್ ಇದೆ. ಅದನ್ನು ಮುಂದಿನ ದಿನಗಳಲ್ಲಿ ಏನು ಮಾಡ್ತಾರೆ ಅಂತಂದರೆ ಚಾಯ್ಸ್ 1, ಚಾಯ್ಸ್ 2, ಚಾಯ್ಸ್ 3, ಚಾಯ್ಸ್ 4 ಬಿಟ್ಟಾಗ ನಿಮಗೆ ಅದು ಗೊತ್ತಾಗುತ್ತೆ. ಸೊ 500 ಗೌರ್ಮೆಂಟ್ ಕಾಲೇಜ್ ಪ್ರೈವೇಟ್ ಕೊಡಬೇಕಾ ಸರ್? 500 ಕಾಲೇಜ್ ಕೊಡ್ತಿದ್ದೀನಿ, ಸೀಟ್ ಸಿಗೋಲ್ಲ. ಸೊ ನೋಡಿರಿ, ಸೀಟ್ ಸಿಗುತ್ತೆ ಅನ್ನೋದು ಫೈನಲಲ್ಲಿ ಗೊತ್ತಾಗುತ್ತೆ ನಿಮಗೆ. ಈಗ ಸೀಟ್ ಸಿಕ್ಕಿಲ್ಲ ಅಂದರೂ ಕೂಡ ಏನಂದರೆ ಕಾಂಪಿಟೇಷನ್ ಜಾಸ್ತಿ ಇದೆ ಅಂತ ಅನ್ಕೋಬೇಕು. ಜೊತೆಗೆ ಏನಪ್ಪ ಅಂದರೆ ಭಾಳಷ್ಟು ಸೀಟ್ಗಳನ್ನು ಈ ಸಲ ಏನು ಮಾಡಿದ್ದಾರೆ ಅಂತಂದರೆ ಮ್ಯಾನೇಜ್ಮೆಂಟ್ಗೆ ಹಾಕಿದ್ದಾರೆ. ಜಸ್ಟ್ 20% ಸೀಟ್ಗಳು ಮಾತ್ರ ಇರೋದರಿಂದ ತುಂಬ ಕಡಿಮೆ ಸೀಟ್ಗಳಿದ್ದಾವೆ. ಅಪ್ಲಿಕೇಶನ್ ಹಾಕಿ ಆಗಿದೆ, ಏನು ಮಾಡಬೇಕು? ಓಕೆ, ಆಯಿತು ಇವ್ರದ್ದು. ನೆಕ್ಸ್ಟ್ ಏನಂತಂದರೆ ಕಾಮೆಂಟ್ಸ್ ಆಲ್ಮೋಸ್ಟ್ ಸೇಮ್ ಇದ್ದಾವೆ. ಪ್ಯಾರಾಮೆಡಿಕಲ್ ಸರ್ವರ್, ಓಕೆ, ಪ್ಯಾರಾಮೆಡಿಕಲ್ ಫಸ್ಟ್ ಇಯರ್ PUC DHI ಮಾಡಿದೆ. DHI ಮಾಡೋಕ್ಕೆ ಹೋಗ್ಬಿಡ್ರಿ, ಕ್ಯಾನ್ಸಲ್ ಮಾಡಿ. ಓಕೆ ಸರ್, ಆಲ್ ಕಾಲೇಜಸ್ ಆರ್ ಸ್ಟಾರ್ಟೆಡ್ ಬಟ್ IHS ಕಾಲೇಜ್ ಸ್ಟಾರ್ಟೆಡ್. KE ಅವರು ಕೌನ್ಸಿಲಿಂಗ್ ಮಾಡ್ತಾರಾ ಇಲ್ವಾ ನನಗೆ ಡೌಟ್ ಇದೆ. ಸೊ ನಮ್ಮ ಪೇರೆಂಟ್ಸ್ ಕೂಡ ವೇಟ್ ಮಾಡ್ತಾ ಇದ್ದಾರೆ. ಸೊ
ಇನ್ನೂ ಬಿಡ್ತಾರಾ ಇಲ್ವಾ ಅಂತ ಈ ಭಯ ಆಗ್ತಾಯಿದೆ. ಕೆ ಎನವರು ಇನ್ಫಾರ್ಮ್ ಕೊಟ್ಟರೆ ಎಚ್ ಎಸ್ ಬಗ್ಗೆ ಇನ್ಫಾರ್ಮ್ ಕೊಡಿ. ನೋಡಿ ಏನಂತಂದರೆ ಕಂಪಲ್ಸರಿ ಕರೀಲೇಬೇಕಾಗುತ್ತೆ. ಅದು ರೂಲ್ಸ್ ಇದೆ, ಕಂಡೀಷನ್ ಇದೆ. ಗೌರ್ಮೆಂಟ್ ಸೀಟ್ಗಳಂತ ಕರೀಲೇಬೇಕು. ಗೌರ್ಮೆಂಟ್ ಕಾಲೇಜ್ಗಳಂತ ಇದ್ದಾವೆ, ಅವುಗಳಂತೂ ಫಿಲ್ ಮಾಡ್ಕೊಳ್ಳೇಬೇಕು. ಸೊ ಪ್ರತಿ ವರ್ಷವೂ ಕರೀತಾರೆ. ಆದರೆ ನೀವು ಈ ವರ್ಷ ಹೊಸದಾಗಿರೋದ್ರಿಂದ ನಿಮ್ಗೆ ಇದ್ರ ಬಗ್ಗೆ ಗೊತ್ತಿಲ್ಲ. ಪ್ರತಿ ವರ್ಷವೂ ಕೂಡ ಅಕ್ಟೋಬರ್ ಮಂತಲ್ಲಿ ಎಚ್ ಎಸ್ ಅಪ್ಲಿಕೇಶನ್ಗಳನ್ನು ಬಿಡ್ತಾರೆ. ಪ್ರತಿ ವರ್ಷ ಕೂಡ ಅಕ್ಟೋಬರ್ ಮಂತಲ್ಲಿ ಕೊಡ್ತಾರೆ. ಎಲ್ಲ ಸೀಟ್ಗಳು ಫುಲ್ ಆಗ್ತವೆ. ಎಲ್ಲ ವಿದ್ಯಾರ್ಥಿಗಳು ಕಾಯ್ತಾರೆ, ಸೀಟ್ಗಳನ್ನು ಪಡ್ಕೊತಾರೆ, ಅಡ್ಮಿಷನ್ಗಳನ್ನು ತೊಗೊತಾರೆ. ಸೊ ನೀವು ಕೂಡ ಏನು ಮಾಡಬೇಕು, ಕಾಯಬೇಕಾಗತ್ತೆ. ಅದ್ರ 100% ಡೌಟ್ ಇಲ್ಲ, ಕಂಪಲ್ಸರಿ ಕರೀತಾರೆ ಕೌನ್ಸ್ಲಿಂಗನ್ನು. ಆದರೆ ವೇಟ್ ಮಾಡಬೇಕು. ಆದರೆ ನೀವು ಈಗಾಗಲೇ ನಿಮ್ಮ ರ್ಯಾಂಕ್ ನಂಬರ್ ಬಂದಿದೆ ಚೆಕ್ ಮಾಡ್ಕೊಳ್ರಿ. ರ್ಯಾಂಕ್ ನಂಬರ್ ಬಂದಿದ್ದರೆ ಮಾತ್ರ ವೇಟ್ ಮಾಡಿ. ರ್ಯಾಂಕ್ ನಂಬರ್ ಬಂದಿಲ್ಲ ಅಂದರೆ ವೇಟ್ ಮಾಡೋಕ್ಕೆ ಹೋಗಬೇಡಿ. ಸೊ ಐ ಗಾಟ್ ದಿಸ್ ಕಾಲೇಜ್ ಇನ್ ಫಸ್ಟ್ ಆ್ಯಂಡ್ ಸೆಕೆಂಡ್ ಮಕ್ಕಳು ಇನ್ ಕನ್ನಡ ಮೀಡಿಯಮ್ ಸ್ಟೂಡೆಂಟ್. ಎಸ್ ಅಫ್ಕೋರ್ಸ್, ಇನ್ನು ಫಸ್ಟ್ ಸೀಟ್ ಸಿಕ್ಕಿದ್ರು ಅಲಾಟ್ಮೆಂಟ್ ಆಗಿದ್ದರೂ ತೊಂದರೆ ಇಲ್ಲ. ಕನ್ನಡ ಮೀಡಿಯಮ್ ಆದರೂ ಕೂಡ ತೊಂದರೆ ಇಲ್ಲ. ನೀವು ಎಫರ್ಟ್ ಹಾಕಿ ಓದಿ. ನನಗೆ ಫಸ್ಟ್ ಮೋಕ್ ಅಲ್ಲಿ ಸೆಕೆಂಡ್ ಮೋಕ್ ಪ್ರೈವೇಟ್ ಕಾಲೇಜ್ ಗೌರ್ಮೆಂಟ್ ಸೀಟ್ ಆಗಿದೆ, ಅಲೌಟ್ ಆಗಿದೆ. ಆದರೆ ನನಗೆ ರ್ಯಾಂಕ್ ನಂಬರ್ 1 ಆಗಿದೆ. ಫಸ್ಟ್ ರೌಂಡಲ್ಲಿ ಸೀಟ್ ಸಿಗುತ್ತಾ? ಎಸ್ ಆಗ್ಬೋದು. ಸೆಕೆಂಡ್ ರೌಂಡಲ್ಲಿ ಫಸ್ಟ್ ಮತ್ತು ಸೆಕೆಂಡ್ ಮೋಕಲ್ಲಿ ಬಂದಿದ್ದರೆ ನಿಮ್ಗೆ ಕನ್ಫರ್ಮ್ ಆಗಿ ಸಿಗುತ್ತೆ. ಕಾಮರ್ಸ್ 94.33. ನನಗೆ ಕಿಮ್ಸಲ್ಲಿ GNM ಸಿಗುತ್ತಾ? ಹೇಳೋಕ್ಕಾಗೋದಿಲ್ಲ. 94 ಇದೆ, ಸಿಗ್ಬೋದು. GNM ಕಾಲೇಜ್ ಲಿಸ್ಟ್ ಸೆಂಡ್ ಮಾಡಿ. ನಮ್ಮ ಟೆಲಿಗ್ರಾಮ್ಗೆ ಜಾಯ್ನ್ ಆಗಿ, ಅಲ್ಲಿ ಏನಾದರೂ ಇದ್ದರೆ ನಿಮಗೆ ಸೆಂಡ್ ಮಾಡ್ತೀನಿ. ನಂದು ರಿಜೆಕ್ಟ್ ಆಗಿದೆ, ಮತ್ತೆ ನಾನು ಎಡಿಟ್ ಮಾಡಿದ್ದೀನಿ. ಅಪ್ಲೋಡ್ ಮಾಡಬೇಕಂದ್ರೆ ರಾಂಗ್ ಇನ್ಫಾರ್ಮೇಷನ್ ಅಂತ ಅಪ್ಲೋಡ್ ಮಾಡಿದ್ದೀನಿ. ನೋಡಿರಿ, ಇನ್ ಕೇಸ್ ಆಫ್ ಮತ್ತೇನಾದರೂ ರಿಜೆಕ್ಟ್ ಆಗಿ ವಾಪಸ್ ಬಂದರೆ ಸರಿಯಾಗಿ ಮಾಡಿ. ರಿಜೆಕ್ಟ್ ಆಗಿ ವಾಪಸ್ ಬರಲಿಲ್ಲ ಅಂದರೆ ಅಪ್ರೂವ್ಡ್ ಅಂತ ಬಂದರೆ ನಿಮ್ಮ ಲಕ್. ಓಕೆ, ಇವೆಲ್ಲ ನಿಮ್ಮ ಕಾಮೆಂಟ್ಸ್ಗಳು. ಮತ್ತೆ ಏನಾದರೂ ಡೌಟ್ ಇದ್ದರೆ ನನಗೆ ಕಾಮೆಂಟ್ಸ್ ಮುಖಾಂತರ ಅಥವಾ ನಮ್ಮ ಟೆಲಿಗ್ರಾಮ್ಗೆ ಜಾಯ್ನ್ ಆಗಿ. ಥ್ಯಾಂಕ್ ಯು. ಗುಡ್ ನೈಟ್.